ರುಬ್ಬಬಾರ್ದು. ಟೊಮೆಟೊ ಸ್ವಲ್ಪ ಫ್ರೈ ಆಗಿದ್ನ ಸಾರ್ ಮಾಡ್ತಾ ಇರೋದ್ರಿಂದ ಮೂರೇ ಅಂಬ್ಲಿ ಹೇಗ್ ಬಂದಿದೆ ಅಂತ ನಾನು ಓಪನ್ ಮಾಡ್ತಾ ಇದ್ದೀನಿ. ತೀರಾ ಅಗಲವಾದ ಬಾಂಡ್ಲೆ ಆದ್ರೆ ಇಬ್ರುನು ಮಾತಾಡ್ಕೊಂಡು ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬುಧವಾರ, ಗಣೇಶ ಹಬ್ಬ. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಬೆಳಿಗ್ಗೆನೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡ್ ಬಂದು ಮೊದ್ಲಿಗೆ ದೇವ್ರ ನೈವೇದ್ಯಕ್ಕೆ ರೆಡಿ ಮಾಡುವ, ನಂತರ ದೇವ್ರ ಮನೆಗೆ ಹೋಗುವ ಅಂತ ಒಂದ್ ಕಡೆ ಕುಕ್ಕರ್ ಅಲ್ಲಿ ನಾನು ಕಡ್ಲೆ ಕಾಳನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ರಾತ್ರಿ ನೆನೆ ಹಾಕಿದ್ದೆ, ಬೆಳಿಗ್ಗೆ ತೊಳೆದು ಬೇಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಈ ಪುಟಾಣಿ ಬರ್ತದಲ್ವಾ, ಅದನ್ನ ಹುರಿದಿಟ್ಕೊಂಡೆ. ತೀರಾ ಕೆಂಪಗಾಗುವವರೆಗೂ ಹುರಿಬಾರ್ದು, ಸ್ವಲ್ಪ ಹುರಿದ್ರೆ ಸಾಕಾಗ್ತದೆ. ಎಳ್ಳನ್ನು ಕೂಡ ಹುರಿದಿಟ್ಕೊಂಡೆ. ನಾನು ಹುರಿದಿಟ್ಟಂತಹ ಪುಟಾಣಿ ತಣ್ಣಗಾಗಿದ ನಂತರ ಅದ್ರ ಜೊತೆನಲ್ಲೇನೆ ಸಕ್ಕರೆ ಹಾಕಿ ಒಂದ್ 2 ಏಲಕ್ಕಿ ಹಾಕಿ ನಾನು ಪೌಡರ್ ಮಾಡ್ಕೊಂಡೆ ಪಂಚಕಜ್ಜಾಯ ಮಾಡೋದಕ್ಕೆ. ಇವಾಗ ನಾನು ಇದ್ರ ಜೊತೆನಲ್ಲೇ ಎಳ್ಳನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಳ್ಳು ಹಾಕಿದ ನಂತರ ನಾವು ಮಿಕ್ಸರ್ ಆನ್ ಮಾಡಬಾರ್ದು, ಅಂದ್ರೆ ರುಬ್ಬಬಾರ್ದು. ಎಳ್ಳು ಹಾಕಿ ಹೀಗೆ ಮಿಕ್ಸ್ ಮಾಡುವಂತದ್ದು. ನಂತರ ನಾನು ಒಂದು ಡಬ್ಬಕ್ಕೆ ಹಾಕ್ತಾ ಇದ್ದೀನಿ. ಪಂಚಕಜ್ಜ ರೆಡಿ ಆಯ್ತು. ನಮ್ ಕಡೆ ಈ ಚೌತಿ ಹಬ್ಬಕ್ಕೆ ಕಂಪಲ್ಸರಿ ಇದನ್ನ ಮಾಡೇ ಮಾಡ್ತಾರೆ ದೇವರ ನೈವೇದ್ಯಕ್ಕೆ. ಇವಾಗ ನಾನು ಕಡ್ಲೆ ಕಾಳನ್ನ ಒಂದು 4 ವಿಸಲ್ ಹಾಕ್ಸಿದ್ದೆ, ಉಪ್ಪನ್ನ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೆ ಅಲ್ವಾ. ಇಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕಿದ್ದೆ, ಸಾಸಿವೆ ಹಾಕಿದ್ದೆ, ಜೀರಿಗೆ ಕೂಡ ಹಾಕಿದ್ದೆ. ಇವಾಗ ನಾನು ಕರಿಬೇವ್ ಹಾಕಿದ್ದೀನಿ, ಹಾಗೆ 1-2 ಬ್ಯಾಡ್ಗೆ ಮೆಣಸನ್ನ ಹಾಕಿದ್ದೀನಿ. ನೀವು ಬೇಕಂತಂದ್ರೆ ಹಸಿಮೆಣಸಿನಕಾಯಿ ಹಾಕೊಳ್ಬಹುದು, ಶುಂಠಿ ಕೂಡ ಹಾಕೊಳ್ಬಹುದು. ಹಾಗೆ ನಾನು ತೆಂಗಿನ ತುರಿ ಹಾಕಿದ್ದೆ, ಸ್ವಲ್ಪ ಅರಿಶಿನ ಪೌಡರ್ ಹಾಕಿದ್ದೆ. ಇದ್ರ ಜೊತೆನಲ್ಲೇನೆ ನಾನು ಬೇಯಿಸಿಟ್ಟಂತಹ ಕಡಲೆ ಕಾಳನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಕಡಲೆ ಬೇಯಿಸುವಾಗ್ಲೇನೆ ಸ್ವಲ್ಪ ಜಾಸ್ತಿ ಉಪ್ಪನ್ನ ಹಾಕಿದ್ದೆ, ಹಾಗಾಗಿ ಮತ್ತೆ ಇವಾಗ ಉಪ್ಪನ್ನ ಸೇರಿಸ್ತಾ ಇಲ್ಲ. ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ದೆ ಅಲ್ವಾ, ಅದು ಆರುವರೆಗೂ ಡ್ರೈ ಮಾಡ್ಕೊಂಡೆ ಅಷ್ಟೇನೆ. ಪೂಜೆಗೆ ನಾನು ದೇವ್ರ ಮನೆ ರೆಡಿ ಮಾಡಿದ್ದೆ. ಇವತ್ತು ಒಂದೇ ಕಲರ್ ಹೂವ ತಂದಿದ್ರು ಇವ್ರು. ನಿನ್ನೆಲ್ಲ ಸ್ವಲ್ಪ ಗಡಿಬಿಡಿನಲ್ಲಿದ್ರು. ದೇವ್ರ ನೈವೇದ್ಯಕ್ಕೆ ಹಣ್ಣು ಕೂಡ ತಂದಿರ್ಲಿಲ್ಲ. ಹಾಲಿಟ್ಟಿದ್ದೆ ದೇವ್ರ ನೈವೇದ್ಯಕ್ಕೆ, ಕಡ್ಲೆಕಾಳು ಉಸ್ಲಿ ಇಟ್ಟಿದ್ದೆ, ಹಾಗೆ ಪಂಚಕಜ್ಜ ಮಾಡಿದ್ದೆ, ಅದನ್ನು ಕೂಡ ಇಟ್ಟಿದ್ದೆ ದೇವ್ರ ನೈವೇದ್ಯಕ್ಕೆ. ಇವತ್ತು ಸಿಂಪಲ್ ಆಗೇನೆ ಪೂಜೆ. ಯಾವಾಗ್ಲೂನು ಹಬ್ಬ ಅಂತಂದ್ರೆ 5 ತರ ಹಣ್ಣು ತರ್ತಾ ಇದ್ರು, ಇಲ್ಲ ಅಂತಂದ್ರೆ ಬಾಳೆಹಣ್ಣು ಆದ್ರೂನು ತಂದಿರ್ತಾ ಇದ್ರು ದೇವ್ರ ನೈವೇದ್ಯಕ್ಕೆ. ದೇವ್ರ ಪೂಜೆ ಎಲ್ಲ ಆಯ್ತು. ಪೂಜೆ ಎಲ್ಲ ಆಗಿದ ನಂತರ ನಾನು ಕೆಳಗಡೆ ಪ್ರಸಾದ ಕೊಟ್ಬಿಟ್ಟು ಬಂದೆ. ತಿಂಡಿ ಎಲ್ಲ ಮುಗಿಸಿ ನಂತರ ನಾನು ಅಡ್ಗೆನ ಶುರು ಮಾಡ್ಕೊಂಡೆ. ಇವತ್ತು ಮೊದ್ಲಿಗೆ ವೆಜ್ ಕುರ್ಮಾ ಮಾಡೋಣ ಅಂತ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ತೆಂಗಿನ ತುರಿ ಹಾಕಿದ್ದೆ, 2 ಹಸಿಮೆಣಸಿನಕಾಯಿ, ಶುಂಠಿ ಹಾಗೆ ಬೆಳ್ಳುಳ್ಳಿ, ಇನ್ನ ಇದ್ರ ಜೊತೆ ಸ್ವಲ್ಪ ಸೋಂಪು ಕಾಳು, ಚಕ್ಕೆ ಪೀಸು, 1 ಲವಂಗ, 1 ಏಲಕ್ಕಿ, ಸ್ವಲ್ಪ ಗೋಡಂಬಿ, ಧನಿಯಾ ಬೀಜ, ಇವಿಷ್ಟನ್ನ ಹಾಕಿದ್ದೆ. ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೆ. ಇದನ್ನ ಒಂದು ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಗಸಗಸೆ ಕೂಡ ಹಾಕೊಳ್ಬೇಕು, ಗಸಗಸೆ ಇರ್ಲಿಲ್ಲ ಮನೆಯಲ್ಲಿ, ಹಾಗಾಗಿ ನಾನು ಗಸಗಸೆನ ಸ್ಕಿಪ್ ಮಾಡಿದೀನಿ. ಈ ಕುಕ್ಕರ್ ಪಾತ್ರೆನಲ್ಲೇ ಮಾಡ್ಬಿಡೋಣ ವೆಜ್ ಕುರ್ಮಾ ಅಂತ ಹೇಳ್ಬಿಟ್ಟು ಕುಕ್ಕರ್ ಪಾತ್ರೆನಲ್ಲೇ ಮಾಡ್ತಾ ಇದ್ದೀನಿ. ವಿಸಿಲ್ ಏನ್ ಹಾಕ್ಸೋದಿಲ್ಲ, ಹಾಗೆ ಓಪನ್ ಆಗಿ ಮಾಡುವಂತದ್ದು. ಮೊದ್ಲಿಗೆ ನಾನು ಈ ಕುಕ್ಕರ್ ಇಟ್ಟಿದ್ದಲ್ವಾ, ಎಣ್ಣೆ ಹಾಕಿದ್ದೆ, ಪಲಾವ್ ಎಲೆ ಹಾಕಿದ್ದೆ. ಇವಾಗ ನಾನು ಈರುಳ್ಳಿ ಮತ್ತೆ ಈ ಟೊಮೆಟೊ ಎರಡನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಸ್ವಲ್ಪ ಫ್ರೈ ಆಗಿದ ನಂತರ ನಾನು ಒಂದು ಆಲೂಗಡ್ಡೆ, ಒಂದು ಕ್ಯಾರೆಟ್, ಇನ್ನ ಬೀನ್ಸು, ಹಸಿ ಬಟಾಣಿ ಇವನ್ನೆಲ್ಲ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ. ಇನ್ನು ಈ ಹೂಕೋಸ್ ಇದ್ರೆ ಅದನ್ನೆಲ್ಲ ಸೇರ್ಸ್ಕೊಳ್ಬಹುದು ವೆಜ್ ಕುರ್ಮಾಗೆ. ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ತರಕಾರಿನ ಬೇಯೋದಕ್ಕೆ ಇಟ್ಟಿದ್ದೆ ನಾನು. ತರಕಾರಿ ನೀರ್ ಬಿಟ್ಕೊಳ್ತದೆ, ಅದೇನೆ ನೀರ್ ಬಿಟ್ಕೊಂಡು ಬೇಯ್ತದೆ, ಮತ್ತೆ ನೀರನ್ನ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ಒಂದು 80% ಬೆಂದ ನಂತರ ನಾನು ಇದ್ರ ಜೊತೆನಲ್ಲಿ ರುಬ್ಬಿದಂತಹ ಮಸಾಲೆ ಹಾಕ್ತಾ ಇದ್ದೀನಿ. ಮೊದ್ಲಿಗೆ ಗರಂ ಮಸಾಲಾ ಪೌಡರ್ ಹಾಕ್ತಾ ಇದ್ದೀನಿ ನಾನು. ನಾನು ಚಕ್ಕೆ ಪೀಸ್ ಎಲ್ಲ ಚಿಕ್ ಚಿಕ್ಕದ್ ಹಾಕಿದ್ದೆ ಈ ಮಸಾಲೆ ರುಬ್ಬೋದಕ್ಕೆ, ಹಾಗಾಗಿ ನಾನು ಸ್ವಲ್ಪ ಗರಂ ಮಸಾಲ ಹಾಕಿ ಫ್ರೈ ಮಾಡ್ಕೊಂಡು ಇವಾಗ ರುಬ್ಬಿದಂತಹ ಮಸಾಲೆ ಹಾಕಿದ್ದೀನಿ. ಇವಾಗ ಎಷ್ಟು ಗಟ್ಟಿ ಆಗಿಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರ್ಸ್ಕೊಳ್ಬೇಕು. ಇದು ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಬರ್ತದೆ, ಹಾಗಾಗಿ ನಾನು ಸ್ವಲ್ಪ ತೆಳುವಾಗಿ ಇಟ್ಟಿದ್ದೀನಿ ಇವಾಗ. ಇದ್ರ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ನಾವು ಈ ಹಸಿಮೆಣಸಿನಕಾಯಿ ಎಲ್ಲ ಹಾಗೆ ಹಾಕಿರ್ತೀವಿ ಅಲ್ವಾ, ಹಾಗಾಗಿ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕೊನೆಯಲ್ಲಿ ನೀವು ಸ್ವಲ್ಪ ಕಸೂರಿ ಮೇಥಿ ಇದ್ರೆ ಅದನ್ನು ಕೂಡ ಸೇರ್ಸ್ಕೊಳ್ಬಹುದು. ನಮ್ಮ ಮನೆಯಲ್ಲಿ ಇರ್ಲಿಲ್ಲ, ನಾನು ಹಾಕಿಲ್ಲ ಇವತ್ತು ಕಸೂರಿ ಮೇಥಿನ. ಇಷ್ಟೇ ಮಾಡಿದ್ರುನು ಸಾಕಾಗ್ತದೆ. ಚೆನ್ನಾಗಿ ಕುದ್ದ ನಂತರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಬೇಕಂತಂದ್ರೆ ಹಾಕೊಳ್ಬಹುದು, ಇಲ್ಲ ಅಂತಂದ್ರೆ ನಾವು ಆಲ್ರೆಡಿ ರುಬ್ಬೋದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀವಿ ಕುರ್ಮಾಗೆ. ವೆಜ್ ಕುರ್ಮಾ ಕೂಡ ರೆಡಿ ಆಯ್ತು. ಮೊದ್ಲಿಕ್ಕೆ ವೆಜ್ ಕುರ್ಮಾ ಮಾಡಿ ಪಕ್ಕದಲ್ಲಿ ಇಟ್ಕೊಂಡೆ, ಹಾಗೆ ಒಂದ್ ಕಡೆ ಅನ್ನ ಕೂಡ ಮಾಡ್ಕೊಳ್ತಾ ಇದ್ದೆ ನಾನು. ಇವಾಗ ಪಾಯಸ ಮಾಡ್ಬಿಡೋಣ ಅಂತ ಪಾಯಸಕ್ಕೆ ರೆಡಿ ಮಾಡ್ಕೊಂಡಿದ್ದೆ, ಅಂದ್ರೆ ಶಾವ್ಗೆ ಎಲ್ಲ ತೆಗ್ದಿಟ್ಕೊಂಡಿದ್ದೆ. ಒಂದು ಪಾತ್ರೆ ಇಟ್ಟಿದ್ದೆ, ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿನ ಫ್ರೈ ಮಾಡ್ಕೊಂಡೆ ನಾನು. ಗೋಡಂಬಿ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಇವತ್ತು ಹಬ್ಬಕ್ಕೆ ಏನೆಲ್ಲ ಅಡ್ಗೆ ಮಾಡಿದ್ದೆ ಅಂತ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಅನ್ನ
ತಗೊಂಡಿದ್ದೆ. ರೆಸಿಪಿ ಕೂಡ ನಾನು ಶೂಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಸ್ಪೀಡ್ ಆಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತೀರಾ ಡೀಟೇಲ್ ಆಗಿ ಅಂದ್ರೆ ಎಲ್ಲ ತೋರಿಸ್ತಾ ಇಲ್ಲ. ಈ ಗೋಡಂಬಿ ಹುರಿದಿಟ್ಕೊಂಡ ನಂತರ ನಾನು ಶಾವ್ಗೆನ ಹುರಿದಿಟ್ಕೊಂಡೆ. ಹುರಿದು ಅದಕ್ಕೇನೆ ಸ್ವಲ್ಪ ನೀರನ್ನ ಹಾಕಿ ಬೇಯೋದಕ್ ಬಿಟ್ಟಿದ್ದೆ. ಶಾವ್ಗೆ ಸ್ವಲ್ಪ ಅದು ಹಿಗ್ಬೇಕು, ಇಲ್ಲ ಅಂತಂದ್ರೆ ಚೆನ್ನಾಗ್ ಆಗೋದಿಲ್ಲ. ನಂತರ ನಾನು ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇದ್ರ ಜೊತೆ ಇವಾಗ ಅಂ ಕುದ್ದ ನಂತರ ಸಕ್ಕರೆ ಕೂಡ ಹಾಕಿದ್ದೀನಿ. ಹಾಗೆ ಒಂದೆರಡು ಏಲಕ್ಕಿನ ನಾನು ಕುಟ್ಬಿಟ್ಟಿಟ್ಟಿದ್ದೆ. ಏಲಕ್ಕಿ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾವಾಗ್ಲೂನು ಈ ಬಾರೀಕ್ ಶಾವ್ಗೆ ತರ್ತಾ ಇದ್ರು. ಈ ಬಾರಿ ಸ್ವಲ್ಪ ದಪ್ಪ ಶಾವ್ಗೆ ತಂದಿದ್ವಿ. ಆದ್ರೂನು ಕೂಡ ಪಾಯಸ ತುಂಬಾ ಟೇಸ್ಟಿಯಾಗಿ ಆಗಿತ್ತು ಆಯ್ತಾ. ಕೊನೆಯಲ್ಲಿ ಒಂದ್ ಸ್ವಲ್ಪ ತುಪ್ಪ ಕೂಡ ಸೇರ್ಸಿದೀನಿ. ಶಾವ್ಗೆ ಖೀರ್ ಕೂಡ ರೆಡಿ ಆಯ್ತು. ಇವತ್ತು ಎಲ್ಲಾನು ಸ್ವಲ್ಪ ಸ್ವಲ್ಪ ಅಡ್ಗೆ ಮಾಡಿದೀನಿ. ರೀಸನ್ ಏನಂತಂದ್ರೆ ನಾಳೆ ಗುರುವಾರ ಮತ್ತೆ ಮಿಕ್ಕಿದ್ದೇನು ಕೂಡ ನಾವು ತಿನ್ನೋ ಹಾಗಿರೋದಿಲ್ಲ. ಒಂದ್ ಹೊತ್ತು ಊಟ ಮಾಡೋದ್ರಿಂದ. ಪಾಯಸ ಆಯ್ತು. ಪಾಯಸ ಕೂಡ ನಾನು ಪಕ್ಕಕ್ಕೆ ಎತ್ತಿಟ್ಕೊಂಡೆ. ಇವಾಗ ಅಮಟೆಕಾಯಿ ಸಾರ್ ಮಾಡೋಣ ಅಂತ ನಾನು ಸ್ವಲ್ಪ ಸಾರ್ ಮಾಡ್ತಾ ಇರೋದ್ರಿಂದ 3 ಅಮಟೆಕಾಯಿ ತೆಗೆದುಕೊಂಡಿದ್ದೀನಿ. ಇದು ಹುಳಿ ಅಮಟೆಕಾಯಿ ನಮ್ ಕಡೆ ಸಿಗುವಂತದ್ದು. ಈ ಅಮಟೆಕಾಯಿನಲ್ಲಿ ತುಂಬಾ ವೆರೈಟೀಸ್ ಮಾಡ್ತಾರೆ ಆಯ್ತಾ. ನಮ್ಮನೆಯಲ್ಲಿ ಸಾಮಾನ್ಯವಾಗಿ ಇದೇ ತರ ಸಾರ್ ಮಾಡೋದು. ನಾನು ಸ್ವಲ್ಪ ತೆಂಗಿನ ತುರಿ ತುರಿದಿಟ್ಕೊಂಡಿದ್ದೆ, ಅರಿಶಿನ ಪೌಡರ್ ಹಾಕಿದ್ದೆ, ಜೀರಿಗೆ ಹಾಕಿದ್ದೆ, ಧನಿಯಾ ಬೀಜ ಹಾಕಿದ್ದೆ, ಬ್ಯಾಡಗೆ ಮೆಣಸು ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ಈ ಅಮಟೆಕಾಯಿ ಸಾರಿಗೆ ನಮ್ ಕಡೆ. ಇಲ್ಲಿ ನಾನು ಒಂದು ಒಗ್ಗರಣೆ ಹುಟ್ಟಿಗೆ ಸ್ವಲ್ಪ ತುಪ್ಪ ಹಾಕಿದ್ದೆ. ನಂತರ ನಾನು ಉದ್ದಿನ ಬೇಳೆ ಮತ್ತೆ ಇಂಗನ್ನ ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಜೊತೆ ಇಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನು. ಇದು ರುಬ್ಬೋದಕ್ಕೇನೆ ಈ ತೆಂಗಿನ ತುರಿ ಎಲ್ಲ ನಾನು ತುರ್ದಿಟ್ಕೊಂಡಿದ್ದಲ್ವಾ ಅದ್ರ ಜೊತೆನಲ್ಲೇ ಇದು ಸೇರಿಸ್ಬಿಟ್ಟು ರುಬ್ಕೊಳ್ಬೇಕು ಈ ಅಮಟೆಕಾಯಿ ಸಾರಿಗೆ. ಈ ಮಾವಿನಕಾಯಿ ಸಾರ್ ಮಾಡ್ತೀವಿ ಅಲ್ವಾ ಇದೇ ತರನೇ ಮಾಡುವಂತದ್ದು ನಾವು. ನಾನು ಆವಾಗ್ಲೇ ಸಾಮಗ್ರಿ ಎಲ್ಲ ತೆಗ್ದಿಟ್ಟಿದ್ದೆಲ್ವಾ ಎಲ್ಲಾನು ಮಿಕ್ಸಿ ಜಾರಿಗೆ ಸೇರ್ಸಿದೀನಿ. ಇವಾಗ ಉದ್ದಿನ ಬೇಳೆ ಮತ್ತೆ ಇಂಗನ್ನು ಕೂಡ ಸೇರ್ಸಿದ್ದೆ. ರುಬ್ಕೊಂಡ್ ಬಂದೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು. ಅಮಟೆಕಾಯಿ ಸಿಪ್ಪೆ ತೆಗೆಯುವಂತ ಅವಶ್ಯಕತೆ ಇರೋದಿಲ್ಲ. ಚೆನ್ನಾಗಿ ತೊಳ್ದು ಈ ತರ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡೋದಕ್ ಬರೋದಿಲ್ಲ, ಅದು ಸ್ವಲ್ಪ ಕೆತ್ತಬೇಕಷ್ಟೇನೆ. ಏನಕ್ಕೆ ಅಂತಂದ್ರೆ ಅದು ಫುಲ್ ಗೊರಟೆ ಇರುವಂತದ್ದು. ಆದ್ರೆ ಹುಳಿ ಹುಳಿ ಸಿಹಿ ಸಿಹಿ ಆಗಿ ಬರ್ತದೆ ಸಾರು. ಮೊದ್ಲಿಗೆ ನಾನು ಅಮಟೆಕಾಯಿಗೆ ಸ್ವಲ್ಪ ನೀರನ್ನ ಹಾಕಿ ಬೇಯಿಸಿದ್ದೆ. ನಂತರ ನಾನು ರುಬ್ಬಿದಂತಹ ಮಸಾಲೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಉಪ್ಪು ಹಾಕಿದ ನಂತರ ನಾನು ಕುದಿಯೋದಕ್ ಬಿಟ್ಟಿದ್ದೆ. ನಂತರ ಇದ್ರ ಜೊತೆನಲ್ಲೇ ಬೆಲ್ಲ ಸೇರಿಸ್ತಾ ಇದ್ದೀನಿ ಸಿಹಿಗೆ ಸ್ವಲ್ಪ. ಈ ಸಾರು ಏನಂತಂದ್ರೆ ಹುಳಿ ಸಿಹಿ ಖಾರ ಆಗಿ ಬರ್ತದೆ. ಕೊನೆಯಲ್ಲಿ ಸಾರ್ ಕುದ್ದ ನಂತರ ಒಂದು ಒಗ್ಗರಣೆ ಮಾಡಿದ್ದೀನಿ. ಸಾಸಿವೆ, ಕರಿಬೇವು, ಇನ್ನ ಬ್ಯಾಡಗೆ ಮೆಣಸು ಅಷ್ಟೇನೆ, ಇನ್ನೇನಿಲ್ಲ ಒಗ್ಗರಣೆಗೆ. ಅಮಟೆಕಾಯಿ ಸಾರು ಕೂಡ ರೆಡಿ ಆಯ್ತು. ಇನ್ನ ಪೂರಿ ಮಾಡ್ಕೊಂಡ್ ಬಿಡೋಣ ವೆಜ್ ಕುರ್ಮಾಗೆ. ಅನ್ನ ಸಾರು, ಇನ್ನ ಪೂರಿಗೆ ವೆಜ್ ಕುರ್ಮಾ ಹಾಗೆ ಪಾಯಸ ಇಷ್ಟು ಮಾಡಿದ್ದೆ ಇವತ್ತು. ಪೂರಿ ಮಾಡ್ಕೊಳ್ಳೋದಕ್ಕೆ ಮೊದ್ಲಿಗೆ ಒಂದು ಬಾಣ್ಲೆ ತೆಗೆದುಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ರವಾ ಹಾಕಿದ್ದೆ. ಚಿರೋಟಿ ರವಾ ಇಲ್ಲ ಅಂತಂದ್ರೆ ಈ ಉಪ್ಪಿಟ್ಟು ರವಾ ಯಾವ್ದ್ ಬೇಕಾದ್ರೂ ಹಾಕೊಳ್ಬಹುದು. ರವಾ ಹಾಕೊಂಡು ಸಕ್ಕರೆ ಹಾಕಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೆ. ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಕಲ್ಸ್ಕೊಳ್ತಾ ಇದ್ದೀನಿ. ನಾನು ಒಂದು 8ರಿಂದ 10 ಆಗುವಷ್ಟು ಪೂರಿನ ಮಾಡ್ಕೊಳ್ತಾ ಇದ್ದೀನಿ. 8 ಪೂರಿ ಸಾಕು ಅಂತ ಮಾಡ್ಕೊಂಡಿದ್ದೆ. ಹಂಗೂನು 10 ಪೂರಿ ಆಗಿತ್ತು ಅಂತ. ಪೂರಿಗೂ ಕೂಡ ಹಿಟ್ಟು ಕಲ್ಸಿದ್ದಾಯ್ತು. ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಈ ತರ ನಾದ್ಬಿಟ್ಟು ಇಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಮುಚ್ಬಿಟ್ಟು ಹಾಗೆ ಇಡ್ತೀನಿ. ಒಂದ್ 15 ನಿಮಿಷ ಹಾಗೆ ಬಿಡ್ತೀನಿ. ಟೈಮ್ ಇಲ್ಲ ಅಂತಂದ್ರೆ ಆವಾಗಿಂದ ಆವಾಗ್ಲೇನು ಕೂಡ ಮಾಡ್ಕೊಳ್ಬಹುದು. ಪೂರಿ ಹಿಟ್ಟನ್ನ ಮತ್ತೆ ನೆನೆ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ತುಂಬಾ ಸಮಯ ಇಲ್ಲ. ಹಾಗೆ ಇವತ್ತೊಂದು ಪಾರ್ಸಲ್ ಬಂದಿತ್ತು. ಅಕ್ಕದಾಗಿತ್ತು ಇದು. ನಾನೇ ಆರ್ಡರ್ ಹಾಕಿರೋದ್ರಿಂದ ನಮ್ಮ ಅಡ್ರೆಸ್ಸಿಗೆನೆ ಬಂದಿತ್ತು. ಇವ್ರು ತರೋದಕ್ ಹೋಗಿದ್ರು, ತಂದ್ ಕೊಟ್ಟಿದ್ರು. ನೋಡೋಣ ಕ್ವಾಲಿಟಿ ಹೇಗ್ ಬಂದಿದೆ ಅಂತ ನಾನು ಓಪನ್ ಮಾಡ್ತಾ ಇದ್ದೀನಿ. ನಾನ್ ತರ್ಸಿದ್ದಕ್ಕಿಂತನೂ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಈ ಪ್ಯಾಂಟ್ ಮಾತ್ರ. ಈ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಲ್ವಾ, ಇದು ಬಂದು ಸ್ಟ್ರೇಟ್ ಕಟ್ ಪ್ಯಾಂಟು. ಪ್ಲಾಜೋಗಿಂತ ಸ್ವಲ್ಪ ಅಂದ್ರೆ ಕಾಲು ಬಾರಿಕ್ ಬರ್ತದೆ, ತೀರಾ ಅಗಲವಾಗಿ ಬರೋದಿಲ್ಲ ಇದ್ರದ್ದು ಕಾಲೆಲ್ಲಾನು. ಈ ತರ ತುಂಬಾ ಚೆನ್ನಾಗಿದೆ. ಪ್ಯಾಂಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಪ್ಯಾಕ್ ಆಫ್ 2. ಒಂದು ಗೋಲ್ಡನ್ ಕಲರು, ಇನ್ನ ಒಂದು ಬ್ಲಾಕ್ ಕಲರ್, 2 ಕಲರ್ ಬಂದಿದೆ. ಇದ್ರಲ್ಲಿ ವೈಟ್ ಬ್ಲಾಕ್ ಎಲ್ಲಾನು ಇತ್ತು. ಅಕ್ಕಗೆ ಬ್ಲಾಕ್ ಮತ್ತೆ ಗೋಲ್ಡನ್ ಕಲರ್ ಬೇಕು ಅಂತ ಹೇಳಿದ್ರು. ಹಾಗಾಗಿ ಇದನ್ನೇ ಆರ್ಡರ್ ಹಾಕಿದ್ದೆ. ನಾನು ಕೂಡ ಇದನ್ನೇ ತರ್ಸ್ಕೊಂಡಿದ್ದೆ. ನಿಮ್ಗೆ ಲಿಂಕ್ ಬೇಕಂತಂದ್ರೆ ಕೊಡ್ತೀನಿ ಆಯ್ತಾ. ನಾನ್ ಪ್ಯಾಂಟ್ ನೋಡ್ದೆ, ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ದೆ, ಚೆನ್ನಾಗಿತ್ತು. ಅಕ್ಕಗೆ ಕೊಟ್ಬಿಟ್ ಬರೋಣ ಅಂತ ಕೆಳಗಡೆ ಹೋಗಿದ್ದೆ. ಹೇಳಿದ್ದೆ ನಾನು ಬಂದ್ ನಂತರ ಓಪನ್ ಮಾಡಿ ನೋಡ್ತೀನಿ ಡ್ಯಾಮೇಜ್ ಎಲ್ಲ ಇದ್ರೆ ಅಂತ ಹೇಳಿ. ಅಂದ್ರೆ ನಾನ್ ಸಾಮಾನ್ಯವಾಗಿ ಈ ಪಾರ್ಸೆಲ್ ಅನ್ನ ವಿಡಿಯೋ ಮಾಡ್ಕೊಳ್ತಾ ಓಪನ್ ಮಾಡೋದೇ ಜಾಸ್ತಿ.
ಕಿಚನ್‌ಗೆ ಬಂದೆ. ಮೊದ್ಲಿಗೆ ಹಿಟ್ಟನ್ನ ಅ, ಇನ್ನೊಮ್ಮೆ ನಾದ್ಬಿಟ್ಟು ಪೂರಿಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ. ಪೂರಿನ ಲಟ್ಟಿಸ್ಕೊಳ್ತಾ ಇಲ್ಲೇನೆ ಅಂದ್ರೆ ಎಣ್ಣೆನಲ್ಲಿ ಕರ್ಕೊಳ್ಬಹುದು ಅಂತ ಸ್ವಲ್ಪ ಅಲ್ವಾ ಹಾಗಾಗಿ ಒಂದೆರಡು ಪೂರಿನ ಲಟ್ಟಿಸ್ಕೊಂಡು ಇವಾಗ ಕರ್ಕೊಳ್ತಾ ಇದ್ದೀನಿ. ನಾನು ಟೀ ಕುಡಿಯುವಂತಹ ಲೋಟದಲ್ಲಿ ಒಂದ್ ಲೋಟ ಎಣ್ಣೆ ಹಾಕಿರ್ಬಹುದು ಅಷ್ಟೇನೆ ಈ ಬಾಣ್ಲೆಗೆ. ಇದನ್ನ ನಾನು ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆಯ್ತಾ. ಸ್ವಲ್ಪ ಎಣ್ಣೆನಲ್ಲೂನು ಕೂಡ ಎಣ್ಣೆ ತಿಂಡಿ ಎಲ್ಲ ಕರಿಬಹುದು. ಇದು ಸ್ವಲ್ಪ ಗುಂಡಿ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕಾಗ್ತದೆ. ತೀರಾ ಅಗಲವಾದ ಬಾಣ್ಲೆ ಆದ್ರೆ ಎಷ್ಟು ಎಣ್ಣೆ ಹಾಕಿದ್ರೂನು ಕೂಡ ಸಾಕಾಗೋದಿಲ್ಲ. ಪೂರಿ ನೋಡಿ ಎಷ್ಟ್ ಚೆನ್ನಾಗಿ ಉಬ್ಕೊಂಡ್ ಬಂತು ಅಂತ. ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿದ್ದೆ. ಹಾಗೆ ಎಲ್ಲಾ ಪೂರಿನೂ ಕೂಡ ಲಟ್ಟಿಸ್ಕೊಂಡು ಇಲ್ಲೇನೆ ನಾನು ಈ ತರ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡೆ. ಪೂರಿ ಕೂಡ ರೆಡಿ ಆಯ್ತು. ಪೂರಿ ಏನಂತಂದ್ರೆ ಬಿಸಿ ಬಿಸಿ ಇದ್ದಾಗ್ಲೇನೆ ತಿನ್ಬೇಕು. ತುಂಬಾ ಹೊತ್ತು ಪೂರಿನ ಹಾಗೆ ಬಿಟ್ಬಿಟ್ರೆ ಎಷ್ಟೇ ಉಬ್ಕೊಂಡ್ರುನು ಕೊನೆಗೆ ಅದು ಉಬ್ಬಿದ್ದು ಹಾಗೆ ಇಳ್ದೋಗ್ಬಿಡ್ತದೆ. ತುಂಬಾ ಹೊತ್ತು ಹೀಗೆ ಇರೋದಿಲ್ಲ. ಸ್ವಲ್ಪ ಹೊತ್ತಿರ್ತದೆ. ಉಬ್ಬಿದ ಹಾಗೇನೆ ಇರ್ತದೆ ಸ್ವಲ್ಪ ಹೊತ್ತು. ಪೂರಿ ಕೂಡ ರೆಡಿ ಆಯ್ತು. 9 ಪೂರಿ ಆಗಿತ್ತು. ನಾನ್ ಕಲ್ಸಿದ್ ಹಿಟ್ಟಲ್ಲಿ. ನಾನ್ ಸ್ವಲ್ಪ ಸಣ್ಣ ಸೈಜೇ ಮಾಡ್ಕೊಂಡಿದ್ದೆ. ತೀರಾ ದೊಡ್ಡ್ ದೊಡ್ಡ್ ಸೈಜ್ ಪೂರಿ ಬೇಡ ಅಂತ. ನಾನ್ ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ ನೋಡಿ ಎಷ್ಟು ಸ್ವಲ್ಪ ಎಣ್ಣೆನಲ್ಲಿ ಪೂರಿ ಕರ್ದೆ ಅಂತ. ನಾನು ಊಟಕ್ ಬಡಿಸ್ತಾ ಇದ್ದೀನಿ. ಶಾವ್ಗೆ ಪಾಯಸ, ವೆಜ್ ಕುರ್ಮಾ, ಪೂರಿ, ಅನ್ನ, ಆಮಟೆಕಾಯಿ ಸಾರು, ಉಪ್ಪಿನಕಾಯಿ ಹಾಗೆ ಉಪ್ಪು. ಹಪ್ಳ ಮಿಸ್ಸಿಂಗು. ಹಪ್ಳ ಬೇಡ ಅಂತ ಕರ್ದಿಲ್ಲ. ಮೊದ್ಲಿಗೆ ನಾನ್ ದೇವರ ನೈವೇದ್ಯಕ್ಕೆ ಇಟ್ಬಿಟ್ ಬಂದಿದ್ದೆ. ದೇವ್ರ ನೈವೇದ್ಯ ಮಾಡಿದ್ ನಂತರ ನಮ್ಮನೆಯವ್ರಿಗೆ ಊಟಕ್ ಬಡ್ಸ್ದೆ. ಇವಾಗ ಇಬ್ರುನು ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ನನ್ ಮಗ ಕೂಡ ಬಂದಿದ್ದ. ಅಂ ಊಟ ಮಾಡು ಮಗ್ನೆ ಅಂದೆ. ಇಲ್ಲ ಚಿಕ್ಕಮ್ಮ ನಾನ್ ಪೂರಿ ಎಲ್ಲ ತಿಂದ್ಕೊಂಡ್ ಬಂದಿದ್ದೀನಿ ಕೆಳ್ಗಡೆ ಅಂದ. ಹಾಗಾಗಿ ಅವ್ನ್ ಆಟ ಆಡ್ತಾ ಇದ್ದ. ನಾವಿಬ್ರುನು ಕೂತ್ಕೊಂಡು ಊಟ ಮಾಡ್ತಾ ಇದೀವಿ. ಇವತ್ತು ಹಾಲಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಪಾಪು ಒಳಗಡೆ ಇಲ್ಲೇ ರೂಮಲ್ಲಿ ಆಟ ಆಡ್ತಾ ಇದ್ದ ಅಂತ. ಇಬ್ರುನು ಮಾತಾಡ್ಕೊಂಡು ಊಟ ಮಾಡಿದ್ವಿ. ನಮ್ಮನೆ ಹಬ್ಬದ ಅಡ್ಗೆ ಇವತ್ತು ಏನೆಲ್ಲಾ ಮಾಡಿದ್ದೆ ಅಂತ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿದ್ವಿ. ನಂತರ ಸಂಜೆ ಟೀ ಕುಡ್ದು ಸಂಜೆ ಕೆಲ್ಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ವಿಜಯತ್ತೆ ಒಂದ್ 2-3 ಬ್ಲೌಸ್ ಕೊಟ್ಟಿದ್ರು. ಕೈ ಹೊಲ್ಗೆ ಮಾಡ್ಬಿಡುವ ಅಂತ ಕುಂತಿದ್ದೀನಿ. ಇವತ್ತು ಎಲ್ಲೋ ಹೊರಗಡೆ ಹೋಗಿಲ್ಲ. ಸಾಮಾನ್ಯವಾಗಿ ಹಬ್ಬದ ದಿನ ನಾವು ಅಂ ಗಣಪತಿ ನೋಡೋದಕ್ ಹೋಗ್ತಾ ಇದ್ವಿ. ಈ ವರ್ಷ ಹೋಗಿಲ್ಲ. ಏನಕ್ಕೆ ಅಂತಂದ್ರೆ ತುಂಬಾ ಜೋರ್ ಮಳೆ ಆಯ್ತಾ. ನಾನ್ ಸ್ಟಾಪ್ ಮಳೆ. ಸ್ಟಾಪೇ ಇಲ್ಲ. ವಿಪರೀತ ಗಾಳಿ ಮಳೆ. ಅಂ ಇವತ್ ಅಂದ್ರೆ ಹಬ್ಬದ ದಿನ ಅಂತೂನು ಯಾರು ನಮ್ ಕಡೆಯವ್ರು ಹೊರಗೂ ಹೋಗಿಲ್ಲ ಅಂತ ಅನ್ಕೊಂಡಿದೀನಿ. ಅಷ್ಟ್ ಮಳೆ ಆಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.